ಸಂಪುಟದಲ್ಲಿ ಕೆಲವರಿಗೆ ಕೋಕ್ ಕೊಟ್ಟು ಕೆಲವರಿಗೆ ಒಳಗಡೆ ಸೇರಿಸಿಕೊಳ್ತಾರೆ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಇದೇ ಕಾರಣಕ್ಕಾಗಿ ಅನೇಕ ಶಾಸಕರು ಕನಸನ್ನ ಕಾಣ್ತಾ ಇದ್ರು. ಎಲ್ಲರೂ ಸೈಲೆಂಟ್ ಆಗೋದು. ಈ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳು ಸೈಲೆಂಟ್ ಆಗಿದ್ದಾರೆ. ನಮಗೆ ಸಚಿವಗಿರಿ ಸಿಗುತ್ತೆ ಅಂತೇಳಿ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರು ಮೌನಕ್ಕೆ ಶರಣಾಗಿದ್ದಾರೆ. ಶಾಸಕ ಶಿವಲಿಂಗೇಗೌಡರು ಕೂಡ ಲಾಬಿ ಶುರು ಮಾಡಿದ್ದ ಶಾಸಕರು ಈಗ ಸೈಲೆಂಟ್. ಡಿಸೆಂಬರ್ 6ರಂದು ಹಾಸನದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನಡೆಯಿತು. ಆದ್ರೆ ಇಲ್ಲಿ ನೋಡಿ ಮೌನಕ್ಕೆ ಶರಣಾಗಿದ್ದಾರೆ ಶಿವಲಿಂಗೇಗೌಡರು. ಜೆಡಿಎಸ್ಗೆ ಸೆಡ್ಡು ಹೊಡೆದು ಕಾಂಗ್ರೆಸ್ಗೆ ಬಂದು ಅರಸೀಕೆರೆಯಿಂದ ಗೆದ್ದು ನಮ್ಮನ್ನ ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ, ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ, ನಾವು ಮಂತ್ರಿ ಆಗೇ ಆಗ್ತೀವಿ ಅಂತೇಳಿ ಕನಸು ಕಾಣ್ತಾ ಇದ್ರು ಶಿವಲಿಂಗೇಗೌಡರು. ಆದ್ರೆ ಈಗ ಸೈಲೆಂಟ್ ಆಗೋಗಿದ್ದಾರೆ. ಸಂಪುಟದಲ್ಲಿ ಕೆಲವರಿಗೆ ಕೋಕ್ ಕೊಟ್ಟು ಕೆಲವರಿಗೆ ಒಳಗಡೆ ಸೇರಿಸಿಕೊಳ್ತಾರೆ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಇದೇ ಕಾರಣಕ್ಕಾಗಿ ಅನೇಕ ಶಾಸಕರು ಕನಸನ್ನ ಕಾಣ್ತಾ ಇದ್ರು. ಎಲ್ಲರೂ ಸೈಲೆಂಟ್ ಆಗೋದು. ಈ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳು ಸೈಲೆಂಟ್ ಆಗಿದ್ದಾರೆ. ನಮಗೆ ಸಚಿವಗಿರಿ ಸಿಗುತ್ತೆ ಅಂತೇಳಿ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರು ಮೌನಕ್ಕೆ ಶರಣಾಗಿದ್ದಾರೆ. ಶಾಸಕ ಶಿವಲಿಂಗೇಗೌಡರು ಕೂಡ ಲಾಬಿ ಶುರು ಮಾಡಿದ್ದ ಶಾಸಕರು ಈಗ ಸೈಲೆಂಟ್. ಡಿಸೆಂಬರ್ 6ರಂದು ಹಾಸನದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನಡೆಯಿತು. ಆದ್ರೆ ಇಲ್ಲಿ ನೋಡಿ ಮೌನಕ್ಕೆ ಶರಣಾಗಿದ್ದಾರೆ ಶಿವಲಿಂಗೇಗೌಡರು. ಜೆಡಿಎಸ್ಗೆ ಸೆಡ್ಡು ಹೊಡೆದು ಕಾಂಗ್ರೆಸ್ಗೆ ಬಂದು ಅರಸೀಕೆರೆಯಿಂದ ಗೆದ್ದು ನಮ್ಮನ್ನ ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ, ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ, ನಾವು ಮಂತ್ರಿ ಆಗೇ ಆಗ್ತೀವಿ ಅಂತೇಳಿ ಕನಸು ಕಾಣ್ತಾ ಇದ್ರು ಶಿವಲಿಂಗೇಗೌಡರು. ಆದ್ರೆ ಈಗ ಸೈಲೆಂಟ್ ಆಗೋಗಿದ್ದಾರೆ. ಸಂಪುಟದಲ್ಲಿ ಕೆಲವರಿಗೆ ಕೋಕ್ ಕೊಟ್ಟು ಕೆಲವರಿಗೆ ಒಳಗಡೆ ಸೇರಿಸಿಕೊಳ್ತಾರೆ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಇದೇ ಕಾರಣಕ್ಕಾಗಿ ಅನೇಕ ಶಾಸಕರು ಕನಸನ್ನ ಕಾಣ್ತಾ ಇದ್ರು. ಎಲ್ಲರೂ ಸೈಲೆಂಟ್ ಆಗೋದು. ಈ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳು ಸೈಲೆಂಟ್ ಆಗಿದ್ದಾರೆ. ನಮಗೆ ಸಚಿವಗಿರಿ ಸಿಗುತ್ತೆ ಅಂತೇಳಿ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರು ಮೌನಕ್ಕೆ ಶರಣಾಗಿದ್ದಾರೆ. ಶಾಸಕ ಶಿವಲಿಂಗೇಗೌಡರು ಕೂಡ ಲಾಬಿ ಶುರು ಮಾಡಿದ್ದ ಶಾಸಕರು ಈಗ ಸೈಲೆಂಟ್. ಡಿಸೆಂಬರ್ 6ರಂದು ಹಾಸನದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನಡೆಯಿತು. ಆದ್ರೆ ಇಲ್ಲಿ ನೋಡಿ ಮೌನಕ್ಕೆ ಶರಣಾಗಿದ್ದಾರೆ ಶಿವಲಿಂಗೇಗೌಡರು. ಜೆಡಿಎಸ್ಗೆ ಸೆಡ್ಡು ಹೊಡೆದು ಕಾಂಗ್ರೆಸ್ಗೆ ಬಂದು ಅರಸೀಕೆರೆಯಿಂದ ಗೆದ್ದು ನಮ್ಮನ್ನ ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ, ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ, ನಾವು ಮಂತ್ರಿ ಆಗೇ ಆಗ್ತೀವಿ ಅಂತೇಳಿ ಕನಸು ಕಾಣ್ತಾ ಇದ್ರು ಶಿವಲಿಂಗೇಗೌಡರು. ಆದ್ರೆ ಈಗ ಸೈಲೆಂಟ್ ಆಗೋಗಿದ್ದಾರೆ. ಸಂಪುಟದಲ್ಲಿ ಕೆಲವರಿಗೆ ಕೋಕ್ ಕೊಟ್ಟು ಕೆಲವರಿಗೆ ಒಳಗಡೆ ಸೇರಿಸಿಕೊಳ್ತಾರೆ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಇದೇ ಕಾರಣಕ್ಕಾಗಿ ಅನೇಕ ಶಾಸಕರು ಕನಸನ್ನ ಕಾಣ್ತಾ ಇದ್ರು. ಎಲ್ಲರೂ ಸೈಲೆಂಟ್ ಆಗೋದು. ಈ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳು ಸೈಲೆಂಟ್ ಆಗಿದ್ದಾರೆ. ನಮಗೆ ಸಚಿವಗಿರಿ ಸಿಗುತ್ತೆ ಅಂತೇಳಿ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರು ಮೌನಕ್ಕೆ ಶರಣಾಗಿದ್ದಾರೆ. ಶಾಸಕ ಶಿವಲಿಂಗೇಗೌಡರು ಕೂಡ ಲಾಬಿ ಶುರು ಮಾಡಿದ್ದ ಶಾಸಕರು ಈಗ ಸೈಲೆಂಟ್. ಡಿಸೆಂಬರ್ 6ರಂದು ಹಾಸನದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನಡೆಯಿತು. ಆದ್ರೆ ಇಲ್ಲಿ ನೋಡಿ ಮೌನಕ್ಕೆ ಶರಣಾಗಿದ್ದಾರೆ ಶಿವಲಿಂಗೇಗೌಡರು. ಜೆಡಿಎಸ್ಗೆ ಸೆಡ್ಡು ಹೊಡೆದು ಕಾಂಗ್ರೆಸ್ಗೆ ಬಂದು ಅರಸೀಕೆರೆಯಿಂದ ಗೆದ್ದು ನಮ್ಮನ್ನ ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ, ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ, ನಾವು ಮಂತ್ರಿ ಆಗೇ ಆಗ್ತೀವಿ ಅಂತೇಳಿ ಕನಸು ಕಾಣ್ತಾ ಇದ್ರು ಶಿವಲಿಂಗೇಗೌಡರು. ಆದ್ರೆ ಈಗ ಸೈಲೆಂಟ್ ಆಗೋಗಿದ್ದಾರೆ. ಸಂಪುಟದಲ್ಲಿ ಕೆಲವರಿಗೆ ಕೋಕ್ ಕೊಟ್ಟು ಕೆಲವರಿಗೆ ಒಳಗಡೆ ಸೇರಿಸಿಕೊಳ್ತಾರೆ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಇದೇ ಕಾರಣಕ್ಕಾಗಿ ಅನೇಕ ಶಾಸಕರು ಕನಸನ್ನ ಕಾಣ್ತಾ ಇದ್ರು. ಎಲ್ಲರೂ ಸೈಲೆಂಟ್ ಆಗೋದು. ಈ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳು ಸೈಲೆಂಟ್ ಆಗಿದ್ದಾರೆ. ನಮಗೆ ಸಚಿವಗಿರಿ ಸಿಗುತ್ತೆ ಅಂತೇಳಿ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರು
ಮೌನಕ್ಕೆ ಶರಣಾಗಿದ್ದಾರೆ. ಶಾಸಕ ಶಿವಲಿಂಗೇಗೌಡರು ಕೂಡ ಲಾಬಿ ಶುರು ಮಾಡಿದ್ದ ಶಾಸಕರು ಈಗ ಸೈಲೆಂಟ್. ಡಿಸೆಂಬರ್ 6ರಂದು ಹಾಸನದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನಡೆಯಿತು. ಆದ್ರೆ ಇಲ್ಲಿ ನೋಡಿ ಮೌನಕ್ಕೆ ಶರಣಾಗಿದ್ದಾರೆ ಶಿವಲಿಂಗೇಗೌಡರು. ಜೆಡಿಎಸ್ಗೆ ಸೆಡ್ಡು ಹೊಡೆದು ಕಾಂಗ್ರೆಸ್ಗೆ ಬಂದು ಅರಸೀಕೆರೆಯಿಂದ ಗೆದ್ದು ನಮ್ಮನ್ನ ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ, ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ, ನಾವು ಮಂತ್ರಿ ಆಗೇ ಆಗ್ತೀವಿ ಅಂತೇಳಿ ಕನಸು ಕಾಣ್ತಾ ಇದ್ರು ಶಿವಲಿಂಗೇಗೌಡರು. ಆದ್ರೆ ಈಗ ಸೈಲೆಂಟ್ ಆಗೋಗಿದ್ದಾರೆ. ಸಂಪುಟದಲ್ಲಿ ಕೆಲವರಿಗೆ ಕೋಕ್ ಕೊಟ್ಟು ಕೆಲವರಿಗೆ ಒಳಗಡೆ ಸೇರಿಸಿಕೊಳ್ತಾರೆ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಇದೇ ಕಾರಣಕ್ಕೋಗಿ ಅನೇಕ ಶಾಸಕರು ಕನಸನ್ನ ಕಾಣ್ತಾ ಇದ್ರು. ಎಲ್ಲರೂ ಸೈಲೆಂಟ್ ಆಗೋದು. ಈ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳು ಸೈಲೆಂಟ್ ಆಗಿದ್ದಾರೆ. ನಮಗ್ ಸಚಿವಗಿರಿ ಸಿಗುತ್ತೆ ಅಂತೇಳಿ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರು ಮೌನಕ್ಕೆ ಶರಣಾಗಿದ್ದಾರೆ. ಶಾಸಕ ಶಿವಲಿಂಗೇಗೌಡರು ಕೂಡ ಲಾಬಿ ಶುರು ಮಾಡಿದ್ದ ಶಾಸಕರು ಈಗ ಸೈಲೆಂಟ್. ಡಿಸೆಂಬರ್ 6ರಂದು ಹಾಸನದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನಡೆಯಿತು. ಆದ್ರೆ ಇಲ್ಲಿ ನೋಡಿ ಮೌನಕ್ಕೆ ಶರಣಾಗಿದ್ದಾರೆ ಶಿವಲಿಂಗೇಗೌಡರು. ಜೆಡಿಎಸ್ಗೆ ಸೆಡ್ಡು ಹೊಡೆದು ಕಾಂಗ್ರೆಸ್ಗೆ ಬಂದು ಅರಸೀಕೆರೆಯಿಂದ ಗೆದ್ದು ನಮ್ಮನ್ನ ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ, ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ, ನಾವು ಮಂತ್ರಿ ಆಗೇ ಆಗ್ತೀವಿ ಅಂತೇಳಿ ಕನಸು ಕಾಣ್ತಾ ಇದ್ರು ಶಿವಲಿಂಗೇಗೌಡರು. ಆದ್ರೆ ಈಗ ಸೈಲೆಂಟ್ ಆಗೋಗಿದ್ದಾರೆ. ಸಂಪುಟದಲ್ಲಿ ಕೆಲವರಿಗೆ ಕೋಕ್ ಕೊಟ್ಟು ಕೆಲವರಿಗೆ ಒಳಗಡೆ ಸೇರಿಸಿಕೊಳ್ತಾರೆ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಇದೇ ಕಾರಣಕ್ಕೋಗಿ ಅನೇಕ ಶಾಸಕರು ಕನಸನ್ನ ಕಾಣ್ತಾ ಇದ್ರು. ಎಲ್ಲರೂ ಸೈಲೆಂಟ್ ಆಗೋದು. ಈ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳು ಸೈಲೆಂಟ್ ಆಗಿದ್ದಾರೆ. ನಮಗ್ ಸಚಿವಗಿರಿ ಸಿಗುತ್ತೆ ಅಂತೇಳಿ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರು ಮೌನಕ್ಕೆ ಶರಣಾಗಿದ್ದಾರೆ. ಶಾಸಕ ಶಿವಲಿಂಗೇಗೌಡರು ಕೂಡ ಲಾಬಿ ಶುರು ಮಾಡಿದ್ದ ಶಾಸಕರು ಈಗ ಸೈಲೆಂಟ್. ಡಿಸೆಂಬರ್ 6ರಂದು ಹಾಸನದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನಡೆಯಿತು. ಆದ್ರೆ ಇಲ್ಲಿ ನೋಡಿ ಮೌನಕ್ಕೆ ಶರಣಾಗಿದ್ದಾರೆ ಶಿವಲಿಂಗೇಗೌಡರು. ಜೆಡಿಎಸ್ಗೆ ಸೆಡ್ಡು ಹೊಡೆದು ಕಾಂಗ್ರೆಸ್ಗೆ ಬಂದು ಅರಸೀಕೆರೆಯಿಂದ ಗೆದ್ದು ನಮ್ಮನ್ನ ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ, ಮಂತ್ರಿ ಮಾಡ್ತಾರೆ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ, ನಾವು ಮಂತ್ರಿ ಆಗೇ ಆಗ್ತೀವಿ ಅಂತೇಳಿ ಕನಸು ಕಾಣ್ತಾ ಇದ್ರು ಶಿವಲಿಂಗೇಗೌಡರು. ಆದ್ರೆ ಈಗ ಸೈಲೆಂಟ್ ಆಗೋಗಿದ್ದಾರೆ.